కిందకు తొప్పేనా దాన్ని నిదానంగా ఎత్తాలప్ప ఇంకా ఎత్తుకొని వచ్చినారా ಅಲ್ಲಿಂದ ಇದು ಬಂದಿದೆ ಮೊನ್ನೆ ನಾವು ಬಂದು ಪರಿಶೀಲನೆ ಮಾಡ್ಕೊಂಡು ನೋಡ್ಕೊಂಡು ಹೋಗಿರೋದು ಹೈಕೋರ್ಟ್ ಗೌರ್ಮೆಂಟ್ ವಕೀಲರು ಹೈಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಆಗಿರ್ಬೇಕಾದ್ರೆ ಅಷ್ಟು ಗಂಭೀರವಾಗಿ చెప్పాలి కదా పేరు ಬದುಕ್ತಾ ಇದ್ದಾರೆ, ಅಕ್ಕ ತಂಗಿಯರ ತರ ಬದುಕ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕೆಲಸಗಳನ್ನು ಇರಪ್ಪ ಇರೋಣ ಇಲಾಖೆ ಅಧಿಕಾರಿಗಳು ಈ ಕೆಲಸಕ್ಕೆ ತುಂಬತ್ತು ನಡೀತಾ ಇರ್ತಕ್ಕಂಥ ಹಾಗಾಗಿ ತಾವು ಏನ್ ಹೇಳ್ತೀರಾ ಅನ್ನೋದು ಹೇಳಿ ಆಮೇಲೆ ಇಲ್ಲಿ ಬನ್ನಿ, ಈ ಕಡೆ ಬನ್ನಿ, ಪರವಾಗಿಲ್ಲ, ನಾವು ಇದ್ದೇ ಹೋಗ್ತೀವಿ. ಮೇಲೆ ಸುಣ್ಣ ಬಲ್ದಿದ್ದಾರೆ ಈಗ, ಆದ್ರೂ ಕೂಡ ಆಂಧ್ರದ ಕಡೆ ಕಾಣ್ತಾರೆ ನೋಡಿ. ಈಗ ನೀರ್ ಹಾಕಿದ್ರೆ ಒಟ್ಟೋಗ್ತದೆ. ಮೇಡಮ್ ಅವ್ರೆ, ಸುಮ್ನೆ ಇರ್ರಿ, ನೀವೆಲ್ಲರೂ ಸುಮ್ನೆ ಇರ್ರಿ. ಅದೇಮ್ ಕಂಡ್ಬಿಡ್ತಾರೆ ಗಡಿ ಏನಿದೆ ಬರೀ ನೀರ ಕಲ್ಲಲ್ಲಿ ಉಜ್ಬಿಟ್ಟು ಹೊಡೆದಿದ್ದಾರೆ. ಅಲ್ಲಲ್ಲ, ಒಂದ್ ನಿಮಿಷ ಬಂದಾಗ ಅಲ್ಲಿ ಕಲ್ಲಿತ್ತಾ ಇದೆ ಇಲ್ವಾ? ಈಗ ನಿನ್ನೆ ನೀವು ಬಂದಾಗ ಇಲ್ಲಿ ಈ ತರ ಗುಂಡುಗಳಿದ್ವು, ಇದ್ರಲ್ಲಿ ಕಲ್ಲಲ್ಲಿತ್ತು. ಡ್ರೈನೇಜ್ ಅಲ್ಲಿ ನೋಡಿದ್ರ ಆ ಕಲ್ಲು ಯಾರೋ ಕಿಡಿಗೇಡಿಗಳು ಇತ್ತು, ಕಲ್ತನವಾಗಿ ರಾತ್ರಿ ಯಾರಿಗೋ ಗೊತ್ತಿಲ್ಲ ಇತ್ತು. ಇಲ್ಲಿ ಆಗಿರೋ ಅನುಮಾನ ನಮ್ಮ ಗ್ರಾಮಸ್ಥರಿಗಿದೆ. ಇದನ್ನ ನಾವು ಈಗ ನೋಡ್ಬೇಕು ಅಂತ ಆಸೆ ಮಾಡ್ತಿದ್ದೀವಿ. ಇದು ನವೀನ ಸಂಬಂಧ ತಾವು ಹೇಳಿ. ಜೈ ಕನ್ನಡಾಂಬೆಗೆ ರಾಣಪ್ಪ ನವೀನ ಎಲ್ಲ ಓ ಸಿನೋಣ ಇಲ್ಲ ಜೈ ಭುವನೇಶ್ವರಿ ದೇವಿಗೆ ಜೈ ಕನ್ನಡಾಂಬೆಗೆ ಜೈ ಕನ್ನಡಿಗರಿಗೆ ಹೋರಾಟಗಾರರನ್ನ ದಿಕ್ಕು ತಪ್ಪಿಸುತ್ತಿರುವ ರಾಜಕಾರಣಿಗಳಿಗೆ ಹೇಳಿ ಧಿಕ್ಕಾರ. ಬೇಕು ಎಲ್ಲಿ ತನಕ ತೆಗೆದು ಪಕ್ಕಕ್ಕೆ ಹಾಕಿರೋ ನಾಡ ದ್ರೋಹಿಗಳಿಗೆ ಹೇಳಿ ಎಲ್ಲಿ ತನಕ ಹೋರಾಟ, ಹೋರಾಟ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022522255ಕ್ಕೆ ಹಿಂದೆ ಕರೆ ಮಾಡಿ. ರಾಮು ಸರ್ ಬನ್ನಿ, ಇಲ್ಲಿ ಒಂದು ನಿಮಿಷ ಬನ್ನಿ.
80 ವರ್ಷದಿಂದ ಬೇರೆ ಕಡೆ ಇದ್ದಿದೆ. ಅಲ್ಲಿ ಗಡಿ ಕಲ್ಲು ಅಂತ. ಈ ಕಡೆ ಇಲ್ಲಲ್ಲ ಸರ್ ಗಡಿ ಕಲ್ಲು ಈಗ ಅಲ್ಲ, ಇದೆ. ಒಂದ್ ನಿಮಿಷ ಇರ್ರಿ, ಒಬ್ಬೊಬ್ರು ಮಾತಾಡೋದು ಬೇಡ. ಇಲ್ಲಿ ಕಲ್ಲೇ ಇರ್ಲಿಲ್ಲ, ಏನೋ ಸ್ವಾತಂತ್ರ್ಯ ಬಂದಾಗ್ಲಿಂದ ಗಡಿ ಭಾಗದ ಕಲ್ಲು ಅಂತ ಬಂದಿಲ್ಲ. ಆದ್ರೆ ಈ ಕಲ್ಲು ಇದ್ದಿದ್ದ ಜಾಗ ಬೇರೆ. ನಮ್ಮ ಪೊಲೀಸ್ ಇಲಾಖೆಗಳಿದೆ, ಎಲ್ಲಾ ಇಲಾಖೆಗಳಿಗೂ ಗೊತ್ತಿದೆ. ಬೈರ್ಗಂಪಲ್ಲಿಯಿಂದ ಬಿ ಕಪ್ಪಟ್ಟೆಗೆ ಹೋಗೋ ರೋಡಲ್ಲಿ ಇದ್ದಂತ ಕಲ್ಲಿದೆ. ಆ ಕಲ್ಲನ್ನು ಎತ್ಕೊಂಡು ಬಂದು ಇಲ್ಲಿ ನಾಟಿ ಮಾಡಿದ್ದಾರೆ. ಈ ರೋಡ್ ಮಾಡಿ ಹಂಗೆ ಇತ್ತು. ಮೊನ್ನೆನೂ ಬಂದಿದ್ರು ಅದನ್ನ ಹಾಕ್ತೀವಿ ಅಂತ ಹೇಳಿ. ಮೊನ್ನೆ ಇಲ್ಲ, ಎಲ್ಲ ಇಲಾಖೆ ಅಧಿಕಾರಿಗಳು ಬಂದು ನೋಡ್ಲಿ ಏನು ಬೇಕಾಗುತ್ತೆ ಅಂತ ಹೇಳಿದ್ವಿ. ಅದಕ್ಕಿಂತ ಮೊದಲು ನಾವು ಯಾರು ಇಲ್ಲಿ ಕೆಲಸ ಮಾಡಿದ್ದಾರೆ ಕೆಲಸ, ಅವರಿಗೆ ಬಹಿರಂಗವಾಗಿ ಕ್ಷಮಾಪಣೆ ಕೇಳಿ, ಮತ್ತೆ ಅದು ಎಲ್ಲಿತ್ತೋ ಅಲ್ಲೇ ನೀವು ಎತ್ಕೊಂಡೋಗಿ ಇಡ್ಬೇಕು ಅಂತ ಕೇಳಿದ್ವಿ ಅವ್ರಿಗೆ. ಅವ್ರು ಅದಕ್ಕೆ ಒಪ್ಲಿಲ್ಲ. ಬಹಿರಂಗ ಕ್ಷಮಾಪಣೆ ಇಲ್ಲ, ನಿಮ್ಮ ಕಾಲು ಇಲ್ಲೇ ಹಿಡ್ಕೊಳ್ತೀವಿ, ನಮ್ಮ ತಪ್ಪಾಗಿದೆ ಅಂತ ಹೇಳಿ ಮಾತಾಡಿದ್ದಾರೆ. ನಮ್ಮ ತಪ್ಪಾಗಿದೆ ಅಂತ ಹೇಳಿ ನಮ್ಮ ರಕ್ಷಣಾ ವೇದಿಕೆ ಇರೋಣ, ಅವರು ಬಂದಿದ್ರ ಕಾಂಟ್ರಾಕ್ಟರ್ಗಳು, ಇಂಜಿನಿಯರ್ಗಳು, ಅವರು ತಪ್ಪಾಗಿದೆ ಕ್ಷಮೆ ಕೇಳ್ತಾ ಇದ್ದೀವಿ ಅಂತ ಮಾತಾಡ್ತಾರೆ. ನಮ್ಮ ಹತ್ರ ವಿಡಿಯೋಗಳೆಲ್ಲ ಇದ್ದಾವೆ. ಇಲ್ಲ, ಬಹಿರಂಗವಾಗಿ ಕ್ಷಮಾಪಣೆ ಕೇಳಂಗಿದ್ರೆ ನಮ್ಮ ಹೋರಾಟವನ್ನು ನಾವು ವಾಪಸ್ ತಗೊಳ್ತೀವಿ, ಇಲ್ಲಾಂದ್ರೆ ಹೋರಾಟ ಮಾಡ್ತೀವಿ, ಕಾನೂನು ಕ್ರಮ ಆಗ್ಲೇಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಅವ್ರು ಈಗೇನ್ ಮಾಡಿದ್ದಾರೆ, ರಾತ್ರಿ 10 ಗಂಟೆವರೆಗೂ ಇಲ್ಲಿ ನಮ್ಮ ಹುಡುಗರೆಲ್ಲ ಇದ್ದಾರೆ, ಇವ್ರು ಬರ್ಬೋದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ 10:15ವರೆಗೂ ಅವ್ರು ಬಂದಿಲ್ಲ. 10:15ಗೆ ಇವರೆಲ್ಲ ಇನ್ನೇನು ಟೈಮ್ ಆಯ್ತು ಅಂತ ಹೇಳಿ ಮನೆಗೆ ಹೋಗಿ ಮಲಗಿದ ಮೇಲೆ 11 ಗಂಟೆ ಮೇಲೆ ಬಂದು ಕಲ್ಲನ್ನ ಕಿತ್ತು ಇಲ್ಲಿ ಹಾಕಿದ್ದಾರೆ. ನೋಡಿ, ಇಲ್ಲಿದೆ. ಈಗ ನಿಮ್ಮ ಸಮ್ಮುಖದಲ್ಲಿ ನೀವೆಲ್ಲ ನೋಡ್ಬೇಕು. ಇವತ್ತು ನಮ್ಮ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗಡಿ ಭಾಗ ಅಂದ್ರೆ ಸರಹದ್ದು ಅಂತೀವಿ ನಾವು. ಈ ಒಂದು ಭಾಗದಲ್ಲಿ ಕರ್ನಾಟಕ ಮತ್ತು ಗಡಿ ಆಂಧ್ರ ಸಂಬಂಧಪಟ್ಟ ಹಾಗೆ ಒಂದು ಕಲ್ಲಂತೂ ನಾಟಿ ಮಾಡಿದ್ದಾರೆ. ಆ ಒಂದು ಕಲ್ಲನ್ನ ರಸ್ತೆ ರಸ್ತೆ ಅಗಲೀಕರಣ ಮಾಡ್ಲಿಕ್ಕೆ ಸಂದರ್ಭದಲ್ಲಿ ಆ ರಸ್ತೆ ಗುತ್ತಿಗೆದಾರರಾಗಿರ್ಬೋದು ಅಥವಾ ಆ ಏನು ಗುತ್ತಿಗೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಏನು ನಮ್ಮ PWD ಇಲಾಖೆ ಆಗಿರ್ಬೋದು ಅಥವಾ NBD ಇಲಾಖೆ ಆಗಿರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಅವರು ಸರಿಯಾಗಿ ಎಸ್ಟಿಮೇಟ್ ಮಾಡ್ದೇನೆ, ಸರಿಯಾಗಿ ಅದು ಎಷ್ಟು ಅಳತೆ ಕೊಟ್ಟಿದ್ರು ಅಷ್ಟೇ ಕಾಂಟ್ರಾಕ್ಟ್ ಕೆಲಸ ಮಾಡಬೇಕಾದ ಗುತ್ತಿಗೆದಾರರು ಏನು ಮಾಡಿದ್ದಾರೆ ಅಂದರೆ, ಆ ಏನು ಲಾಸ್ಟ್ ಗಡಿ ಭಾಗದಲ್ಲಿ ಏನು ಗುತ್ತಿಗೆ ಸಂಬಂಧಪಟ್ಟಂಗೆ ಏನು ನಮ್ಮ ಕಲ್ಲು ನಾಟಿ ಮಾಡಿದ್ರು ಆಂಧ್ರ ಮತ್ತು ಗಡಿ ಭಾಗದ ಕಲ್ಲು, ಅದನ್ನ ಕಿತ್ತು ಒಳ್ಳೆ ಭೂಮಿಯಲ್ಲಿ ಆಗಿದ್ದು ತುಂಬ ದುರಂತ ಅನ್ಕೊಂತೀನಿ ನಾನು. ಈ ವಿಚಾರವಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು, ರೈತಪರ ಸಂಘಟನೆಗಳು ಮತ್ತು ಏನು ನಮ್ಮ CPM ಸಂಘಟನೆ ಎಲ್ಲ ಸೇರಿ ಇವತ್ತು ಸಾಂಕೇತಿಕವಾಗಿ ಇಲ್ಲೊಂದು ಪ್ರತಿಭಟನೆ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದಾರೆ. ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಆಂಧ್ರ ಏನು ಗಡಿ ಭಾಗ ಸೌಹಾರ್ದವಾಗಿ ನಾವೆಲ್ಲ ಅಣ್ಣ ತಮ್ಮಂದರಾಗಿ ನಾವು ಜೊತೆಲಿ ಸಾಗಬೇಕಾಗತ್ತೆ. ಹಾಗಾಗಿ ಈ ಒಂದು ಏನು ಶ್ರೀನಿವಾಸಪುರ ತಾಲೂಕು ಗಡಿ ಭಾಗ ಏನು ಮರಸನಪಲ್ಲಿ ಅನ್ನೋ ಗಡಿ ಭಾಗದಲ್ಲಿ ಈ ಥರ ಸಮಸ್ಯೆ ಆಗಿದೆಯೋ, ಇದನ್ನ ಕೂಲಂಕುಷ ತನಿಖೆ ಮಾಡಬೇಕು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ PWD ಇಲಾಖೆ ಆಗಿರ್ಬೋದು, ಮತ್ತೆ ಸಂಬಂಧಪಟ್ಟ ತಹಶೀಲ್ದಾರ್ ಆಗಿರ್ಬೋದು, ಇದನ್ನ ತನಿಖೆ ಮಾಡಿ ಕೂಲಂಕುಷವಾಗಿ ಆ ವರದಿ ಏನು ನಮ್ಮ ಗುತ್ತಿಗೆದಾರನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು, ಮತ್ತೆ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಮತ್ತೆ ಆ ಲೈಸೆನ್ಸ್ದಾರ ಹೋಲ್ಡರ್ ಯಾರು ಆ ಗಡಿ ಕಲ್ಲನ್ನು ತೆಗೆದಿದನೋ ಅಂತವನ ಮೇಲೆ ಕ್ರಿಮಿನಲ್ ಮುಖ್ಯ ದಾಖಲೆ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇದೇ ರೀತಿಯಾಗಿ ಈಗ ಆಗಿ ಘಟನೆ ಆಗಿ 3-4 ದಿವಸ ಆಗಿದೆ ಅಂತ ನಮ್ಗೆ ಗಮನಕ್ಕೆ ಬಂದಿದೆ. ಯಾಕಂತಂದ್ರೆ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಮುಂದಿನ ದಿನಗಳಲ್ಲಿ ಇದನ್ನೇನಾದ್ರೂ ಸರಿಯಾಗಿ ಕೂಲಂಕುಷವಾಗಿ ತನಿಖೆ ಮಾಡಿ ವರದಿ ಕೊಡ್ಲಿಲ್ಲ ಅಂತ ಪಕ್ಷದಲ್ಲಿ ರಾಜ್ಯಾದ್ಯಂತ ಇಡೀ ನಮ್ಮ ಕನ್ನಡ ಪರ ಸಂಘಟನೆಗಳಿದ್ರು ಎಲ್ಲರೂ ಇಡೀ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ನೆಲೆಗೊಂಡು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮಾಡೋ ಮುಖಾಂತರ ತಪ್ಪಿಸಿದ ಮೇಲೆ ದೂರ ದಾಖಲಿಕೆ ನಾವು ಒತ್ತಾಯ ಮಾಡ್ತೀವಿ. ಮರಸನಪಳ್ಳಿ ಗ್ರಾಮಸ್ಥರು ಈ ಒಂದು ಆಂಧ್ರ ಗಡಿ ಅಂತೇಳಿ ಏನೊಂದು ಮೈಲಿಗಲ್ಲನ್ನ ನಾಟಿದ್ರು, ಮೊದಲಿಗೆ ನಾವು ನಮ್ಮ ಗ್ರಾಮಸ್ಥರು ನೋಡಿದಾಗ ನಮಗೆ ಬಹಳ ಗಾಬರಿ ಅನಿಸ್ತು, ಅನುಮಾನ ಹುಡ್ತು ನಮಗೆ. ಓ, ನಮ್ಮ ಆಂಧ್ರ ಇಲ್ಲಿಗೆ ಮುಗಿದೋಗಿದೆ, ಕರ್ನಾಟಕ ಇಲ್ಲಿಗೆ ಮುಗಿದೋಗಿದೆ, ಇಲ್ಲಿಂದ ಅರ್ಧ ಕಿಲೋಮೀಟರ್ ಸ್ವಲ್ಪ ಒಂದ್ ನಿಮಿಷ ನವೀನ್ ಸರ್ ಮತ್ತೆ ಸ್ಟಾರ್ಟಿಂಗ್ ಆಂಧ್ರ ಗಡಿ ಕಲ್ಲು ನೋಡಿದ ತಕ್ಷಣ ನಮ್ಗೆ ಬಹಳ ಗೊಂದಲನೂ ಆಯ್ತು, ಗಾಬರಿನೂ ಆಯ್ತು. ಓ, ನಾವು ಬಹುಶಃ ನಮ್ದು ಆಂಧ್ರ ಇಲ್ಲೇ ಮುಗಿದೋಯ್ತೇನೋ, ಕರ್ನಾಟಕ ಇಲ್ಲೇ ಮುಗಿದೋಯ್ತೇನೋ, ಇಲ್ಲಿಂದ ಆಂಧ್ರ ಇರಬೇಕು ಅಂತೇಳಿ ನಮಗೆ ಸಾಕಷ್ಟು ಅನುಮಾನ ಹುಟ್ಟುಬಿಡ್ತು. ಮತ್ತೆ ನಮ್ಮ ಸ್ನೇಹಿತರ ಜೊತೆಗೆ ಸರ್ವೆ ಮಾಡಿದಾಗ ದಿಶಾಂಕ್ ಆ್ಯಪ್ ಓಪನ್ ಮಾಡಿದಾಗ
ಇಲ್ಲಿಂದ ಅರ್ಧ ಕಿಲೋಮೀಟರ್ ಹಿಂದೆ ಬಾರ್ಡರ್ ಇದೆ. ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋರು. ಆಂಧ್ರ ಕರ್ನಾಟಕ ಗಡಿಯಲ್ಲಿ ನಮ್ಗೆ ಯಾವುದೇ ರೀತಿಯಂತ ಸಮಸ್ಯೆಗಳಿರಲಿಲ್ಲ ಇದುವರೆಗೂ. ಸುಮಾರು ಒಂದು 50-60 ಎಕರೆ ಈ ಬಾರ್ಡರ್ ಏನಾರು ಇಲ್ಲಿಗೆ ಡಿಕ್ಲೇರ್ ಅಂತ ಏನಾರು ಆಗಿದ್ರೆ ಒಂದು 50-60 ಎಕರೆ ಒಂದು 20 ಕುಟುಂಬಗಳು ಬೀದಿ ಬರ್ಬೇಕಾಗತ್ತೆ. ಆಂಧ್ರ ಪ್ರದೇಶವ್ರು ಏನಾದ್ರು ಸ್ವಲ್ಪ ಕಿಡಿಗೇಡಿತನ ಮಾಡಿದ್ರು ನಮ್ ಕೆಲಸ ಮುಗಿದೋಗ್ಬಿಡ್ತಿತ್ತು. ಇಲ್ಲಿ ನಮ್ಮ ಏನು ಸಹೋದರತ್ವ ಏನಿತ್ತು ಅದು ನಾಶ ಆಗ್ತಿತ್ತು ಆಕ್ಚುಲಿ. ಇದಕ್ಕಿಂತ ಮುಖ್ಯವಾಗಿ 2022ರಲ್ಲಿ ಈ ಕಾಮಗಾರಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಒಂದು ಕಾಮಗಾರಿ 2022ರಲ್ಲಿ ಆಗಿದೆ. 22 ಅಂದ್ರೆ ನೀವು ನೋಡ್ಬೇಕೀಗ 23 ಇದು, 26 ಇದು, ಕ್ಷಮಿಸ್ಬೇಕು. ಈ 26 ಅಂದ್ರೆ 4 ವರ್ಷ ಆಗಿದೆ. 22ರಲ್ಲಿ ಮೊನ್ನೆ ರಮೇಶ್ ಕುಮಾರ್ ಅವರು ಶಾಸಕರಿದ್ರು. ಅವಾಗ ಅವರ ಒಂದು ನಾಯಕತ್ವದಲ್ಲಿ ಇದನ್ನ ನಮಗೆ ಏನೊಂದು ಶಾಂಕ್ಷನ್ ಮಾಡಿಸ್ಕೊಟ್ಟಿದ್ರಂತೆ. ನನಗೆ ನಮ್ಮ ಗ್ರಾಮಸ್ಥರು, ನಮ್ಮ ಸ್ನೇಹಿತರು, ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ತಿಳಿಸಿದ್ದಾರೆ ಇದ್ರ ಬಗ್ಗೆ ಮಾಹಿತಿಯಾಗಿ. 26ರವರೆಗೂ ಇದರ ಕಾಮಗಾರಿ ಪ್ರಾರಂಭ ಆಗಿರೋದಿಲ್ಲ. ಒಂದಷ್ಟು ಬುಲ್ಡೇಜರ್ನ ತರಿಸಿದ್ರು, JCBಗಳನ್ನ ತರಿಸಿದ್ರು, ಎಲ್ಲ ತರಿಸ್ಬಿಟ್ಟು ಫೋಟೋಗಳು ತಗೊಂಡು ಹೊರಟ್ಬಿಟ್ಟಿದ್ದಾರೆ. ರೋಡೇ ಇರಲಿಲ್ಲ. ಅದಾದ 2 ವರ್ಷಕ್ಕೆ ನಾವು ಮತ್ತೆ ಏನಪ್ಪ ರೋಡ್ ಆಗ್ಲಿಲ್ಲ ಅಂತ ಗ್ರಾಮಸ್ಥರು ನಾವೆಲ್ಲ ಸೇರ್ಕೊಂಡು ಮಾತಾಡಿದಾಗ ಏನೊಬ್ಬ ಪೂಜೆ ಮಾಡಿದ್ರು, ಎಲ್ಲ ಗಾಡಿಗಳದ್ದು ಫೋಟೋ ತಗೊಂಡ್ರು, JCBಯಿಂದ ಒಂದಷ್ಟು ಮಣ್ಣು ಹಾಕ್ಬಿಟ್ಟು ಹೊರಟ್ಬಿಟ್ಟಿದ್ದಾರೆ ಅನ್ನೋದು ನಮಗೆ ಬೆಳಕಿಗೆ ಬಂತು. ಮತ್ತೆ ಮಾಧ್ಯಮ ಮಿತ್ರರೊಂದಿಗೆ ಇದನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ, ಯಾಕೆ ಕೆಲವೊಂದು ಎಕ್ಸ್ಪರ್ಟ್ಸ್ ಜೊತೆ ನಾವು ಮಾತಾಡ್ಬೇಕಾಗತ್ತೆ. ನಾವೆಲ್ಲ ಮಾಹಿತಿ ತಗೊಂಡು ನಾವು ಒಂದು ಮಾಧ್ಯಮ ಪ್ರಕಟಣೆ ಕೊಟ್ಟ ಮೇಲೆ ಅವರು ಅಂದ್ರೆ 2022ರಿಂದ ಈ ಕಾಮಗಾರಿ ಪ್ರಾರಂಭ ಮಾಡಕ್ಕೆ 4 ವರ್ಷಗಳು ಬೇಕಾಯ್ತು. ನಾವು ಕೇಳಿಲ್ಲ ಅಂದ್ರೆ ಪೂರ್ತಿ ಅದನ್ನು ಮಾಡ್ತಿರ್ಲಿಲ್ಲ. ಅದನ್ನ ಸಂಪೂರ್ಣ ಮುಚ್ಚಾಕೋ ಪ್ರಯತ್ನ ಮಾಡಿರೋದ್ರಿಂದ ನಾವು ಗ್ರಾಮಸ್ಥರು ಎಚ್ಚೆತ್ಕೊಂಡು ನಾವು ಅದನ್ನ ರಸ್ತೆ ಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡಿದಕ್ಕೆ ನಮ್ಗೆ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಿರೋದಕ್ಕೆ ಸಂತೋಷ ಇದೆ. ಅವ್ರು ಅಟ್ಲೀಸ್ಟ್ 4 ವರ್ಷಗಳಾದ್ರೆ ಎಚ್ಚೆತ್ಕೊಂಡು ಮಾಡಿದ್ರಲ್ಲ ಅಂತ ಒಂದಷ್ಟು ಸಂತೋಷ ಇತ್ತು ನಮಗೆ. ಸಮಸ್ಯೆ ಎಲ್ಲಿಂದ ಬಂತು ಅಂದ್ರೆ ಪೂರ್ತಿ ಇಂಜಿನಿಯರ್ಗೆ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇಂಜಿನಿಯರ್ ಆದಂತ JE ಆದಂತ ಮಧುಸೂದನ್ ಅವ್ರದ್ದು ನಂಬರ್ ಸಿಕ್ತು ನಮಗೆ. ಅವ್ರು ಕರೆ ಮಾಡಿದ್ರೆ, ಸರ್ ಇನ್ನೂ ಆರ್ಡರ್ ಆಗಿಲ್ಲ ಸರ್ ಅಂತಾರೆ. ಆರ್ಡರ್ ಆಗಿಲ್ಲ ಅಂದ್ರೆ 1 ವಾರಕ್ಕೆ ಯಾಕೆ ಬಂದ್ ಮಾಡಿದ್ರು ಪ್ರಶ್ನೆ ಮಾಡೋಣ ಅಂದ್ರೆ ಅವತ್ತಿಂದ ಇವತ್ತಿನವ್ರು ಅಥವಾ ಫೋನ್ ತೆಗಿಯಲ್ಲ. ಸೊ ಅಧಿಕಾರಿಗಳು ನಮ್ಗೆ ಏನೋ ಒಂದು ಮಾಹಿತಿ ಕೊಟ್ಟಿಲ್ಲ ಅಂದಾಗ ಆ ಬಿಲ್ಡರ್ ಯಾರು ಅಂತ ಗೊತ್ತಾಗಲ್ಲ. ಪಾಪ ಅವ್ರ ಕೆಲಸಗಾರನ ಬಿಟ್ಬಿಟ್ಟು ಓಡ್ಬಿಡ್ತಾರೆ ಬಿಲ್ಡರ್ಸ್ ಎಲ್ಲರೂ. ಅವ್ರೇನು ಬಿಲ್ಡರ್ ಬಂದು ಇಲ್ಲಿ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಅವ್ರೇನು ವ್ಯವಹಾರಕ್ಕಾಗಿ ನೋಡ್ಕೊಂಡು ಹೋಗ್ತಾರೆ. ನಾವು ಕೂಲಿ ಕೆಲಸಗಾರನ ಕೇಳಿದ್ರೆ ಅಣ್ಣ ನಮ್ಗೇನು ಗೊತ್ತು ಅಂತ ಕೇಳ್ತಾರೆ. ಪಾಪ ಅವ್ರ ಮೇಲೆ ನಾವೇನು ಒತ್ತಡ ಹಾಕಕ್ ಆಗ್ತಿರ್ಲಿಲ್ಲ. ಏನೋ ಮಾಡಿದಾರೆ ಬಿಡಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ರೆ ಲಾಸ್ಟ್ಗೆ ಈ ಗಡಿ ಕಲ್ಲನ್ನ ಆಕ್ಚುಲಿ ಒಂದು ಹೊಸದ್ ಹಾಕ್ಬಿಟ್ಟಿದ್ರೆ ನಮ್ಗೆ ಇಷ್ಟು ತಕರಾರು ಇರ್ತಿರ್ಲಿಲ್ಲ. ಆಮೇಲೆ ಇದು ಆಂಧ್ರ ಗಡಿ ಅಂತ ಹಾಕಿದಂತೂ ಮಹಾ ಅಪರಾಧ ಅಂತ ಹೇಳ್ಬಿಟ್ಟು ನಮಗೆ ಅನ್ಸತ್ತೆ. ಹಳ್ಳಿ ಜನಕ್ಕೆ ಒಬ್ಬ ಬಿಲ್ಡರ್ಸು ಅಷ್ಟು ಇಂಜಿನಿಯರಿಂಗ್ ಮಾಡಿರೋರು ಅಷ್ಟು ದೊಡ್ಡ ಅಧಿಕಾರಿಗಳಿಗೆ ಗೊತ್ತಾಗಲ್ವಾ? ಸೊ ಅಧಿಕಾರಿಗಳ ಒಂದು ಸಹಕಾರ ಇಲ್ಲದೆ ಒಬ್ಬ ಬಿಲ್ಡರ್ ಏನು ಮಾಡಕ್ ಆಗೋದಿಲ್ಲ. ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದ್ರೋಹವಾದ ಕೆಲಸ ಏನಂದ್ರೆ ಇದು ಬೇರೆ ರಸ್ತೆಯ ಗಡಿ ಕಲ್ಲು ಅಲ್ಲಿಂದ ಕಿತ್ಕೊಂಡ್ ಬಂದಿಲ್ಲ ನಾಟಕ ಅಧಿಕಾರಿ ಯಾರು ಕೊಟ್ಟರು ಗೊತ್ತಾಗ್ಲಿಲ್ಲ. ಇದು ಬಹಳ ಗಂಭೀರವಾದಂತ ವಿಷಯ. ಇದು ಕಲ್ಲು ಅಂತ ಹೇಳ್ಬಿಟ್ಟು ಅದನ್ನ ಕ್ಷುಲ್ಲಕವಾಗಿ ನೋಡಂಗಿಲ್ಲ. ಮೈಲುಗಲ್ಲನ್ನ ಮತ್ತು ಒಂದು ಗಡಿಯ ಒಂದು ಕಲ್ಲನ್ನ ತೆಗಿಬೇಕಂದ್ರೆ ಬಹಳ ರಾಜ್ಯದಲ್ಲಿ ಗಂಭೀರವಾದಂತ ಒಂದು ಕಾನೂನಿದೆ ಅನ್ನೋದಷ್ಟು ಸಾಮಾನ್ಯ ಪ್ರಜ್ಞೆ ಅಧಿಕಾರಿಗಳು ಇಲ್ವಾ ಅನ್ನೋದು ನಮಗೆ ಪ್ರಶ್ನೆ ಮೂಡುತ್ತೆ ಗ್ರಾಮಸ್ಥರಿಗೆ. ಆಮೇಲೆ ನಾವು ಇದೇನ್ ಪಾಪ ಮಾಡಿದೀವೋ ಗೊತ್ತಿಲ್ಲ. ಕಡೆ ಗ್ರಾಮ ಇದು ನೋಡಿ, ಅರ್ಧ ಕಿಲೋಮೀಟರ್ ಇನ್ನೇನು ಆಂಧ್ರ ಬಾರ್ಡರ್ ಇದೆ. ಅಧಿಕಾರಿಗಳಿಗೆ ಏನಾರ ಕೇಳೋಣ ಅಂದ್ರೆ ನಮಗ್ ಗೊತ್ತಿಲ್ಲ ಅಂತಾರೆ. ಸರಿ, ಶಾಸಕರಿಗೆ ಏನಾರು ಕೇಳಿದ್ರೆ ಏನಪ್ಪ ರಾಜಕೀಯ ಮಾತಾಡ್ತಾರೆ ಅಂತಾರೆ. ಯಾಕೆ ನಾವು ಈ ಪಾಪಿಷ್ಟ ಈ ಭೂಮಿ ಮೇಲೆ ಇದೀವ ಅಂತ ನಮಗೆ ಬಹಳ ನೋವು ಆಗತ್ತೆ. ಆಕ್ಚುಲಿ ಈ ಒಂದು ನಮ್ಮ ಸಂಘಟನೆ ನೋಡಿ, ಇವತ್ತು ರೈತ ಸಂಘದವರು, ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದು ನಮಗೆಲ್ಲ ಸಹಕಾರ ಕೊಟ್ಟಿರೋದಕ್ಕೆ ಅವರಿಗೆ ನಾನು ಈ ಮಾಧ್ಯಮ ಮುಖಾಂತರ ಧನ್ಯವಾದ ಹೇಳ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕ್ಷೇತ್ರದ ಶಾಂತಿಯನ್ನು ಕಾಪಾಡಕ್ಕೆ ನಮಗೆ ಪೊಲೀಸ್ ಇಲಾಖೆಯವರು ಬಹಳ ನಮಗೆ ಒಂದು ಸಹಕಾರ ನೀಡಿದ್ದಾರೆ. ಅವರ ಒಂದು ಸಹಕಾರಕ್ಕೆ ನಾವು ಧನ್ಯವಾದಗಳು ಹೇಳಿ ನಾವು ಅವರಿಗೆ ಋಣಿಗಳಾಗಿರ್ತೇವೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಸಣ್ಣ ವಿಷಯ ಆದ್ರೆ ಸಾಕು,
ಸಣ್ಣ ವಿಷಯಕ್ಕೆ ಗ್ರಾಮಗಳು ಹತ್ಕೊಂಡು ಉರಿತಾ ಇದ್ದಾವೆ. ಸೊ ಇಂಥ ಒಂದು ದೊಡ್ಡ ಸಮಸ್ಯೆಗೆ, ಒಂದು ಗಡಿ ಸಮಸ್ಯೆಗೆ ಎಲ್ಲ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಮನವಿ ನಾವು ಏನು ಮಾಡ್ಕೊಂತಿದ್ದೀವಿ ಮಾಧ್ಯಮದ ಮುಖಾಂತರ ಅಂದ್ರೆ, ತಹಸೀಲ್ದಾರ್ ಅವರು, ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡಬೇಕು. ಇಲ್ಲ ನಿಮಗೆ ಇದೇನಾದ್ರು ಲೆಕ್ಕ ಇಲ್ಲ ಅಂದ್ರೆ ಈ ಗಡಿ ಕಲ್ಲುಗಳನ್ನ ಎತ್ಕೊಂಡ್ಬಂದು DC ಆಫೀಸ್ ಮುಂದೆನೂ ತಾಲೂಕು ಆಫೀಸ್ ಮುಂದೆ ನೀಡುವಂತ ಕಾರ್ಯಕ್ರಮನ ನಾವು ಮಾಡ್ತೀವಿ. ನಾವು ಈ ನಮ್ಮ ಗ್ರಾಮಸ್ಥರು ಯಾರು ಇಲ್ಲಿ ಮೂರ್ಖರಿಲ್ಲ, ಎಲ್ಲ ಪ್ರಜ್ಞಾವಂತರಿದ್ದಾರೆ. ಯಾಕೆ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ನಾವು ಬೇಡ್ಕೊಂತ ಇದೀವಿ ಅಷ್ಟೇ. ಏನು ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನ ಕಡೆಗಣಿಸ್ಬೇಡಿ. ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕೂರುವಂತ ವ್ಯಕ್ತಿಗಳಲ್ಲ. ನಮ್ಮ ಊರನ್ನ ನಾವು ಉಳಿಸ್ಕೊಳ್ಳೋಕೆ ಗೊತ್ತಿದೆ. ಕಾನೂನು